ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೀ ಗೋಕುಲ್ ಖಾರ್ವಿ ಯೂಟ್ಯೂಬ್ ಚಾನೆಲ್. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಹಿಂದಿನ ವಿಡಿಯೋದಲ್ಲಿ ತಾವೆಲ್ಲರೂ ದುರ್ಗಾ ಪರಮೇಶ್ವರಿ ದೇವಸ್ಥಾನ ದೇವಿ ಮನೆ ಕಿತ್ರೆ ಈ ಕ್ಷೇತ್ರದ ಮಹಿಮೆಯ ಬಗ್ಗೆ ನೋಡ್ಕೊಂಡು ಬಂದಿದ್ರಿ. ಅದರ ಮುಂದುವರಿದ ಭಾಗ ಅನ್ನುವಂತೆ ಇವಾಗ ಹೊರಟಿರೋದು ಧನ್ವಂತರಿ ಅನ್ನುವ ದೇವಸ್ಥಾನಕ್ಕೆ. ಈ ಧನ್ವಂತರಿ ಎನ್ನುವ ದೇವಸ್ಥಾನ ಶ್ರೀ ಕ್ಷೇತ್ರ ದೇವಿ ಮನೆಯಿಂದ ಸ್ವಲ್ಪ ಮುಂದೆ ಹೋದಾಗ ನಮಗೆ ಸಿಗುತ್ತೆ. ನಾವು ಹೋಗ್ತಾ ಇರೋ ಈ ದಾರಿಯಲ್ಲಿ ರಸ್ತೆ ಇದೆಯಲ್ಲ, ರಸ್ತೆಯಲ್ಲಿ ಒಂದು ಹೊಂಡದಿಂದ ನೀರು ಬರ್ತಾ ಇತ್ತು, ನೀವೀಗ ನೋಡ್ತಾ ಇರಬಹುದು. ಬಟ್ ಅಲ್ಲಿ ಮಳೆ ಗಿಳೆ ಏನೂ ಇರಲಿಲ್ಲ. ಇದಕ್ಕೆ ಹೇಳೋದು ಪ್ರಕೃತಿಯ ವಿಸ್ಮಯ ಅಂತ ಅಲ್ವಾ ಸ್ನೇಹಿತರೆ. ನಾವು ಇವಾಗ ದೇವಿ ಮನೆ ದೇವಸ್ಥಾನದಿಂದ ಮೇನ್ ರೋಡ್ ಕಡೆ ಅಂದರೆ ಎಂಟ್ರೆನ್ಸ್ ಕಡೆಗೆ ಬಂದ್ವಿ. ಅಲ್ಲಿಂದ ಸ್ವಲ್ಪ ಮುಂದೆ ಹೋದಾಗ ಸಿಗುವಂಥದ್ದೇ ಧನ್ವಂತರಿ ದೇವಸ್ಥಾನ. ಧನ್ವಂತರಿ ಎಂದರೆ ದೇವತೆಗಳ ವೈದ್ಯ ಅಥವಾ ಆಯುರ್ವೇದದ ದೇವರು ಎಂದರ್ಥ. ಅಲ್ಲದೆ ವಿಷ್ಣುವಿನ ಅವತಾರ ಮತ್ತು ಆಯುರ್ವೇದದ ಪಿತಾಮಹ ಎಂದು ಕೂಡ ಪರಿಗಣಿಸಲಾಗುತ್ತದೆ. ಪುರಾಣದ ಪ್ರಕಾರ ಸಮುದ್ರ ಮಂಥನದ ಸಮಯದಲ್ಲಿ ಅಮೃತ ಕಲಶದೊಂದಿಗೆ ಪ್ರತ್ಯಕ್ಷರಾದವರು ಎಂಬ ನಂಬಿಕೆ ಇದೆ. ಈ ಕ್ಷೇತ್ರದಲ್ಲೂ ಕೂಡ ವಿಷ್ಣುವಿನ ಕೈಯಲ್ಲಿ ಅಮೃತ ಕಲಶವಿದೆ ಹಾಗೂ ಅನೇಕ ವಿಶೇಷತೆಗಳು ಕೂಡ ಇವೆ. ಶ್ರೀ ಕ್ಷೇತ್ರದಲ್ಲಿ ಹಲವಾರು ನೈಜ ಪವಾಡಗಳು ಅಥವಾ ನೈಜ ಘಟನೆಗಳು ನಡೆದಿರ್ತಕ್ಕಂತಹ ಪವಾಡಗಳು ಕೇಳಿದರೆ ಒಂದು ಕ್ಷಣ ಮೈ ಜುಮ್ ಎನ್ನುತ್ತೆ ಸ್ನೇಹಿತರೆ. ಹಾಗೂ ಮನಸ್ಸಿಗೂ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಕಲಿಯುಗದಲ್ಲೂ ಕೂಡ ದೇವರು ಮನುಷ್ಯನ ಕಷ್ಟಕ್ಕೆ ಸ್ಪಂದಿಸ್ತಾ ಇರೋದಕ್ಕೆ. ಇಲ್ಲಿ ಇತ್ತೀಚೆಗೆ ನಡೆದಂಥ ಒಂದು ನೈಜ ಕತೆ ಹೇಳೋಕೆ ಇಷ್ಟಪಡ್ತೀನಿ. ಅಲ್ಲಿನ ಅರ್ಚಕರ ಬಳಿಯೇ ಕೇಳಿ ತಿಳ್ಕೊಂಡಿರುವಂಥ ಮಾಹಿತಿ ಇದು. ಒಬ್ಬರು ಕಣ್ಣಿನ ದೃಷ್ಟಿಯನ್ನು ಕಳ್ಕೊಂಡು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ರು. ಅವರಿಗೆ ಹಣದ ಕೊರತೆ ಇರಲಿಲ್ಲ. ಎಷ್ಟೇ ಹಣ ಖರ್ಚಾದರೂ ಕಣ್ಣು ಬರಲಿ ಅನ್ನೋ ಥರದ್ದು ಅವರ ಮನಸ್ಸಲ್ಲಿತ್ತು. ಹಾಗಾಗಿ ಎಲ್ಲ ದೊಡ್ಡ ದೊಡ್ಡ ಡಾಕ್ಟರ್ಸ್ಗಳು ಬಂದು ಅವರ ಕಣ್ಣನ್ನು ಟೆಸ್ಟ್ ಮಾಡಿದ್ರು. ಆದರೆ ಯಾವುದೇ ಪ್ರಯೋಜನ ಆಗಲಿಲ್ಲ. ಎಲ್ಲ ಡಾಕ್ಟರ್ಸ್ಗಳು ಕಣ್ಣು ಬರಲಿಕ್ಕೆ ಚಾನ್ಸೇ ಇಲ್ಲ ಅಂತ ಕೈ ಚೆಲ್ಲಿಬಿಟ್ರು. ಆದರೆ ಅವರ ಕೈಯನ್ನು ದೇವರು ಬಿಟ್ಟಿಲ್ಲ. ಶ್ರೀ ಕ್ಷೇತ್ರದ ಮಹಿಮೆಯಿಂದ ಅವರ ಕಣ್ಣಿನ ದೃಷ್ಟಿಗಳು ಮರಳಿ ಪಡ್ಕೊಂಡಿದ್ದಾರೆ ಇವಾಗ. ಇಷ್ಟೇ ಅಲ್ಲ ಸ್ನೇಹಿತರೆ, 4th ಸ್ಟೇಜ್ನಲ್ಲಿರುವಂಥ ಕ್ಯಾನ್ಸರ್ ಕೂಡ ಈ ಕ್ಷೇತ್ರದ ಮಹಿಮೆಯಿಂದ ಗುಣ ಆಗಿರುವಂತಹ ನಿದರ್ಶನವೂ ಇದೆ. ಇಲ್ಲಿ ಕೇವಲ ಆರೋಗ್ಯ ಸಮಸ್ಯೆಗಳು ಮಾತ್ರವಲ್ಲ, ಮದುವೆ, ಸಂತಾನ, ಉದ್ಯೋಗ, ವ್ಯವಹಾರ ಇಂತಹ ಅನೇಕ ಸಮಸ್ಯೆಗಳಿಗೆ ಶ್ರೀ ಕ್ಷೇತ್ರದಲ್ಲಿ ಭಕ್ತರು ಮಾಡಿಕೊಂಡಂತಹ ಪ್ರಾರ್ಥನೆ ಅಥವಾ ಚಿಕ್ಕ ಪುಟ್ಟ ಹರಕೆಗಳಿಂದ ಈಡೇರಿರುವಂತಹ ಅನೇಕ ಸಾಕ್ಷಿಗಳು ಇಲ್ಲಿವೆ. ಆಯುರ್ವೇದ ಡಾಕ್ಟರ್ಸ್ಗಳು ತಮ್ಮ ವೃತ್ತಿಯನ್ನು ಆರಂಭಿಸುವ ಮುನ್ನ ಈ ದೇವಸ್ಥಾನಕ್ಕೆ ಬಂದು ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿಕೊಂಡು ಹೋಗುವಂಥ ಪದ್ಧತಿ ಇದೆ. ಅಷ್ಟೇ ಅಲ್ಲ, ವೈದ್ಯಕೀಯ ಸೀಟ್ಗಾಗಿ ಪ್ರಾರ್ಥನೆಯನ್ನು ಇಟ್ಟಿರುವಂಥ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಇಲ್ಲಿನ ಅರ್ಚಕರ ಬಗ್ಗೆ ಅಂತೂ ಹೇಳಲೇಬೇಕು. ಇಲ್ಲಿನ ಅರ್ಚಕರ ಬಗ್ಗೆ ಹೇಳಬೇಕಂದ್ರೆ ಅವರು ಭಕ್ತರಿಗೆ ಸ್ಪಂದಿಸುವ ರೀತಿ ಆಗಿರ್ಬೋದು ಅಥವಾ ಭಕ್ತರ ಕಷ್ಟಗಳಿಗೆ ಕೊಡುವಂತಹ ಸಜೆಷನ್ಗಳಾಗಿರ್ಬೋದು, ಅವೆಲ್ಲವನ್ನು ಮೆಚ್ಚುವಂಥದ್ದು ಸ್ನೇಹಿತರೆ. ಮಾತಾಡ್ತಾ ದೇವಸ್ಥಾನನೂ ಬಂದುಬಿಡ್ತು. ಬನ್ನಿ ಸ್ನೇಹಿತರೆ, ನೀವು ಕೂಡ ನಮ್ಮೊಂದಿಗೆ ಈ ದೇವಸ್ಥಾನದ ದರ್ಶನ ಮಾಡಿ ಅಂತ ಹೇಳ್ತಾ, ಭಟ್ಕಳ ತಾಲೂಕಿನ ಸುತ್ತಮುತ್ತ ಇದ್ಕೊಂಡು ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನಿಮ್ಮ ಕಷ್ಟ ಕಾರ್ಪಣ್ಯಗಳು ಏನೇ ಇರಲಿ, ಯಾವುದೇ ರೋಗ ರುಜಿನಗಳಿರಲಿ, ಯಾವುದೇ ಮಾರಣಾಂತಿಕ ಕಾಯಿಲೆಗಳು ಇರಲಿ, ಈ ದೇವರಲ್ಲಿ ಬಂದು ಒಂದು ಚಿಕ್ಕ ಪ್ರಾರ್ಥನೆ ಮಾಡ್ಕೊಂಡು ಹೋಗಿ. ನಿಮ್ಮ ಕಷ್ಟಗಳು ಅಥವಾ ನಿಮ್ಮ ಏನೇ ಆರೋಗ್ಯ ಸಮಸ್ಯೆಗಳು ಏನೇ ಇದ್ದರೂ ನಿಜವಾಗಿಯೂ ಅಲ್ಲಿ ಬಂದರೆ ಪರಿಹಾರ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಮನುಷ್ಯನಿಗೆ ಮುಖ್ಯವಾಗಿ ಇರಬೇಕಾಗಿರುವಂಥದ್ದೇ ನಂಬಿಕೆ. ಆ ನಂಬಿಕೆ ಇದ್ದರೆ ಎಲ್ಲ ಕಷ್ಟನೂ ಪರಿಹಾರ ಆದಷ್ಟು ಬೇಗನೆ ಆಗುತ್ತೆ. ಎಲ್ಲರ ಕಷ್ಟಗಳು ಬೇಗನೆ ಪರಿಹಾರ ಆಗಲಿ ಅನ್ನೋ ಪ್ರಾರ್ಥನೆ ನಂದು ಕೂಡ. ಈ ಕ್ಷೇತ್ರದ ಬಗ್ಗೆ ಇಲ್ಲಿನ ಅರ್ಚಕರಾದ ಶ್ರೀ ಶಂಕರ್ ಭಟ್ ಇವರಲ್ಲಿ ದೇವಸ್ಥಾನದ ಪವಾಡಗಳ ಬಗ್ಗೆ, ಸ್ಥಳ ಪುರಾಣದ ಬಗ್ಗೆ ಮಾಹಿತಿಯನ್ನು ಕೇಳಿದಾಗ ಅವರು ನಮ್ಮೊಂದಿಗೆ ಹಂಚಿಕೊಂಡ ಮಾಹಿತಿಯನ್ನು ಈ ಮೂಲಕ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. 6ನೇ ಶತಮಾನದಲ್ಲಿ ಪ್ರತಿಷ್ಠಾಪನೆ ಆಗಿದಂಥ ನಮ್ಮ ಕೃಷ್ಣ ಭಾಗದಲ್ಲಿ ಬಂದಿದ್ದು. ನಂತರ 1953ರಲ್ಲಿ ಸದ್ಗುರು ಶ್ರೀ ಸ್ವಾಮಿಗಳು ಈ ಕ್ಷೇತ್ರಕ್ಕೆ ಬಂದು ಈ ಧನ್ವಂತರಿ ವಿಗ್ರಹದ ಸಂಪೂರ್ಣವಾದಂಥ ಒಂದು ಶಕ್ತಿಯನ್ನು ಎಲ್ಲ ಭಕ್ತರಿಗೆ ಉಣಬಡಿಸಿ ಆದಷ್ಟು ಶೀಘ್ರವಾಗಿ ಈ ಕ್ಷೇತ್ರ ಜೀರ್ಣೋದ್ಧಾರ ಮಾಡಬೇಕು. ಮತ್ತು ಈ ಕ್ಷೇತ್ರ ಜೀರ್ಣೋದ್ಧಾರ ಮಾಡಿದರೆ ಇಡೀ ಲೋಕಕ್ಕೆ ಒಳಿತಾಗ್ತದೆ. ಯಾಕಂದರೆ ಸರ್ವರೋಗ ನಿವಾರಕವಾದಂಥ ಮಹಾಮಹಿಮ ಧನ್ವಂತರಿಯ ಅವತಾರದಲ್ಲಿ ಈ ಮೂರ್ತಿ ಕೆತ್ತನೆ ಆಗಿದೆ ಅಂತ ಹೇಳಿದ ಪ್ರಕಾರ ಶೀಘ್ರವಾಗಿ ಎಲ್ಲರೂ ಭಕ್ತರು ಇಲ್ಲ ಸ್ಥಳೀಕರು ಫಸ್ಟು ಅವಾಗೆಲ್ಲ ಗೊತ್ತಿಲ್ಲಾಗಿತ್ತು, ಇವರೆಲ್ಲ ಎಲ್ಲ ಬಂದು ಈ ದೇವಸ್ಥಾನ ಆದಷ್ಟು ಶೀಘ್ರ ಅವಾಗ 1953ರಲ್ಲಿ ಜೀರ್ಣೋದ್ಧಾರ ಮಾಡಿದ್ದಾರೆ. ಅವ್ರು ಹೇಳಿದ್ದಂತೆ ಅವಾಗ 50 ವರ್ಷ ನಂತರ ಇದಕ್ಕೆ ಒಳ್ಳೆ ಸಮಯ ಬರ್ತದೆ ಮತ್ತು ನೀವೇನು ಅಷ್ಟು ಒಳಗಡೆ ಏನು ಮಾಡಿದರೂ ಆಗೋದಿಲ್ಲ. ಕರೆಕ್ಟಾಗಿ 2013ನೇ ಇಸ್ವಿಯಲ್ಲಿ ವರದಳ್ಳಿಯಿಂದ ಈಜಗಾರ ಗಣಪತಿ ಭಟ್ರು ಅಂತ ಅಲ್ಲಿಂದ ಬಂದಿದ್ರು. ಅವ್ರು ಆ್ಯಕ್ಚುಲಿ ನಮ್ಮ ದೇವಸ್ಥಾನಕ್ಕೆ ಬಂದವರಲ್ಲ, ಬೇರೆ ಅವ್ರ ಶಿಷ್ಯರು ಅಲ್ಲಿ ಕಲಿತಾ ಇದ್ರು ನಮ್ಮೂರವರು. ಅವ್ರನ್ನ ಶಿಷ್ಯರ ಮನೆಗೆ ಬಂದವರು. ಸಡನ್ನಾಗಿ ಇಲ್ಲಿ ಈ ದೇವಸ್ಥಾನಕ್ಕೆ ಬಂದರು. ಅವರು ಬಂದು ಈ ಶ್ರೀಧರ ಸ್ವಾಮಿಗಳ ಹಸ್ತಾಕ್ಷರ ಇತ್ತು.
ನನ್ನ ಮೇಲೆ ಭಕ್ತಿ ಇದ್ರಲ್ಲ ಈ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿ ಅತಿ ಶೀಘ್ರವಾಗಿ ಜೀರ್ಣೋದ್ಧಾರ ಮಾಡಿ ಅಂತ ಅದು ಹಸ್ತಗಳಿಂದ ಸ್ತನ ಸಂಗ್ರಹಣೆ ಬರೀತಾರಲ್ಲ, ಅದು ನೋಡಿ ಅವರು ಕೂಡಲೇ ಅವ್ರಿಗೆ ಇಂಪ್ರೆಷನ್ ಆಗಿ ಅವ್ರು ಎಲ್ಲರೂ ಇಲ್ಲಿ ಕೂಡಿಸಿ 3 ದಿವಸ ಮೀಟಿಂಗ್ ಮಾಡಿಕೊಂಡು ಬರೀ 3 ತಿಂಗಳಲ್ಲಿ ಇದು ಯಾವುದು ಕಿತ್ತದಲ್ಲ ಹಳೆಯ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿ ಅದು ಮತ್ತೆ ಇದೆಲ್ಲ ಶಿಲೆ ಇದು ಒಳಗಡೆ ಶಿಲೆನೇ ಆಗಿತ್ತು ಮಾಡಿದ್ದು ಕಡೆ. ನಂತರ ಅವರು ಗಿಜಾರ್ ಗಣಪತಿ ಭಟ್ರು ಹೇಳಿದ್ರು ಇನ್ನು 20 ವರ್ಷ ಬೇಕು, 2025 ನಂತರ ಅದರದ್ದು ಸಂಪೂರ್ಣ ಚಿತ್ರಣ ಗೊತ್ತಾಗ್ತದೆ ಅಂತ. ಈಗ ಸುಮಾರಿಗೆಲ್ಲ ಗೊತ್ತಾಗಿದೆ, ಎಲ್ಲ ಭಕ್ತರಿಗೂ ಬಂದವರಿಗೆಲ್ಲ ತುಂಬಾ ಎಷ್ಟು ಕ್ಯಾನ್ಸರ್ ಪೇಷಂಟು ಎಲ್ಲಿ ಇಲ್ಲೇ ವಿದೇಶದಲ್ಲಿ ಇದ್ದವರೆಲ್ಲ ಈ ಕಾಂಟ್ಯಾಕ್ಟ್ ಮೇಲೆ ಎಲ್ಲ ಫೋನ್ ಮಾಡಿ ಹೇಳ್ತಾರೆ, ಬರೀ 4th ಸ್ಟೇಜಲ್ಲಿ ಇದ್ದವರಿಗೆಲ್ಲ ಸಂಪೂರ್ಣ ಕಡಿಮೆ ಆಗಿದೆ. ಯಾವುದೇ ಕಾಯಿಲೆ ಹೆಲ್ತ್ ಇಶ್ಯೂ ಇರಲಿ, ಈಗ ಮದುವೆ ಸಂಬಂಧವಾಗಿ ಮತ್ತೆ ಉದ್ಯೋಗ ಸಂಬಂಧವಾಗಿ ಎಲ್ಲದೂ ಒಳ್ಳೆ ರೀತಿಯಿಂದ ನಡೆಸ್ಕೊಡ್ತಾ ಇದ್ದೇವೆ ನಾವು. ಮತ್ತೆ ಇಲ್ಲಿ ವಿಶೇಷವಾಗಿ ಧಾರ್ಮಿಕ ಕಾರ್ಯಕ್ರಮಕ್ಕೆ ಜಾಸ್ತಿ ಒತ್ತು ಕೊಡ್ತಾ ಇದ್ದೇವೆ ನಾವು. ಅಂದ್ರೆ 24,000 ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ 3 ದಿವಸ ಯಾಗ ಮಾಡಿದ್ವಿ, ವಿಷ್ಣು ಯಾಗ ಅಂತ. ನಂತರ ಈಗ ಮೊನ್ನೆ ಕೊರೋನಾ ಸಮಯದಲ್ಲಿ ಎಲ್ಲ ವೈದಿಕರೆಲ್ಲ ಬಂದು ಎಲ್ಲ ಫ್ರೀ ಆಗಿ ಯಾವುದೊಂದು ಸಂಭಾವನೆ ಅಲ್ಲ 1 ಕೋಟಿ ಧನ್ವಂತರಿ ಜಪ ಸಂಕಲ್ಪ ಮಾಡಿ ಅದು ಯಾಗ ಈಗ ನಾಡ್ದು ಜನವರಿಯಲ್ಲಿ 10, 11, 12, 13 3 ದಿವಸ ಯಾಗ ಇದೆ. 1 ಲಕ್ಷ ಸಮಿತಿಯಿಂದ ಎಲ್ಲೂ ಆಗಿಲ್ಲ, ಜಪ ಮಾಡಿ ಹವನ ಎಲ್ಲೂ ಆಗಿಲ್ಲ. ಅದು ಜಪ ಮಾಡಿ ಜಪ ಮುಗಿತು, 8 ಲಕ್ಷ ಬಾಕಿ ಇದೆ, 92 ಲಕ್ಷ ಆಯ್ತು. 1 ಕೋಟಿ 92 ಲಕ್ಷ ಇದೆ, 8 ಲಕ್ಷ ಬಾಕಿ ಇದೆ. ಅದು ಸಂಪೂರ್ಣವಾಗಿ ಈಗ 1 ಕೋಟಿ ಸಂಪೂರ್ಣ ಪರ್ಟಿಕ್ಯುಲರ್ ಆಗಿ ಇದೇ ದಿನ ಅಂತ ಆ ತರ ಅಲ್ಲ, ಈಗ ನಾವು ಫಿಕ್ಸ್ ಮಾಡ್ಕೊಂಡಿದ್ವಿ ಜನವರಿಯಲ್ಲಿ ಮಕರ ಸಂಕ್ರಮಣ ಪೂರ್ವದಲ್ಲಿ, ಅಂದ್ರೆ ಧನುರ್ಮಾಸ ವಿಶೇಷ ಅಲ್ಲ ಧನ್ವಂತರಿಗೆ, ಅದು ಧನುತ್ರಯೋದಶಿ ಎಲ್ಲ ಹೇಳ್ತಾರಲ್ಲ, ಅದಕ್ಕೆ ಒಂದು ವಿಶೇಷವಾಗಿ ಈಗ ಜನವರಿಯಲ್ಲಿ ಇಟ್ಕೊಂಡಿದ್ದೇವೆ. ಅದು ಪ್ರತಿ ವರ್ಷನೂ ನಮ್ದು ಉತ್ಸವ ವರ್ಧಂತಿ ಉತ್ಸವದಲ್ಲಿ ಒಂದು 200 ರಿಂದ 300 ಧನ್ವಂತರಿ ಹವನ ಆಗ್ತದೆ. ಎಲ್ಲ ಭಕ್ತರು ಸಂಕಲ್ಪ ಮಾಡ್ಕೊಂಡು ಹೋಗಿದ್ದು ಆಹ್ವಾನದ ಜೊತೆನೆ ಇದು ಮೊದಲೇ ದಿವಸ 2 ದಿವಸ ಮೊದಲು ಇಟ್ಕೊಂಡು ಮತ್ತು ರಾಘವೇಶ್ವರ ಭಾರತ ಸ್ವಾಮಿಗಳು ಆ ಸಮಯದಲ್ಲಿ ಬರ್ತಾರೆ. ದೊಡ್ಡ ಕಾರ್ಯಕ್ರಮ, ಸಣ್ಣ ದಿವಸ ಒಂದು ದಿವಸ 80 ರಿಂದ 100 ಜನ ವೈದಿಕರೇ ಇರ್ತಾರೆ. ಹೌದು, 2 ರಿಂದ 3 ಸಾವಿರ ಜನ ಡೈಲಿ ಆಗ್ಬೋದು. ದೇವಿ ಮನೆ ಮತ್ತೆ ಇದಕ್ಕೆ ಏನಾದರೂ ಕನೆಕ್ಷನ್ ಇದೆಯಾ? ಪೂರ್ವ ಮತ್ತು ಪಶ್ಚಿಮ ಇರ್ಲಿಕ್ಕಾಗಿ ಅವ್ರು ಹೇಳಿದ್ದಾರೆ, ಇಲ್ಲಿ ಗುರುದೇವಸ್ಥಾನಕ್ಕೆ ಮತ್ತೆ ಇದು ತುಂಬಾ ಹತ್ತಿರ ಅನ್ಯೋನ್ಯ ಇದೇ ಸಂಬಂಧ ಇದೆ. ಅದಕ್ಕೋಸ್ಕರ ಅಲ್ಲಿ ಎಲ್ಲ ಕನ್ಸ್ಟ್ರಕ್ಷನ್ ಅಲ್ಲಿ ಸ್ಟಾರ್ಟ್ ಆದ್ರೂ ಇಲ್ಲಿ ಡೆವಲಪ್ಮೆಂಟ್ ಆಗಿದೆ. ಅಷ್ಟು ಅದ್ಭುತ ಅದು ಹೇಳಿದ್ದಾರೆ, ಅವರೇ ಹೇಳಿ ಹೋಗಿದ್ದಾರೆ. ಮತ್ತೆ ಪಶ್ಚಿಮ ಭಾಗದಲ್ಲೂ ಬಂದಿತ್ತು, ಅದು ಪೂರ್ವಾಂಗಮುಖ, ಇದು ಪಶ್ಚಿಮಾತ್ಮಕ. ಅದು ಸಂಪೂರ್ಣ ಇಲ್ಲಿ ಎಲ್ಲ ಜೀರ್ಣೋದ್ಧಾರ ಆದ್ರೆ ಇಲ್ಲಿ ಜೀರ್ಣೋದ್ಧಾರ ಆಗ್ತದೆ ಹೀಗಂತ. ಅದೇ ತುಂಬಾ ಜನರಿಗೆಲ್ಲ ಅನುಕೂಲ ಆಗಿದೆ ಈಗ. ನಿನ್ನೆ ಎಲ್ಲ ಮೊನ್ನೆ ಬಂದಿದ್ರು ಕ್ಯಾನ್ಸರ್ ಪೇಷಂಟ್ ಕಂಪ್ಲೀಟ್ ಬರೀ ಪ್ರಾರ್ಥನೆ ಮಾತಾಡೋದಿಲ್ಲ. ಕಣ್ಣು 2 ಕಣ್ಣು ಹೋದವ್ರಿಗೆ ಕಣ್ಣು ಬಂದಿದ್ದು ದಾಖಲೆ ಇದೆ, 2 ಕಣ್ಣು ಹೋಗಿದ್ದು ಇದಕ್ಕಿದ್ದಾಗೆ, ಸರಿ ಇದ್ದವ್ರ ಕಣ್ಣು ಹೋಗಿದ್ರೆ ವಾಪಸ್ ಕಣ್ಣು ಬಂದಿದ್ದು ಎಲ್ಲ ತುಂಬಾ ಇದೆ. ಹರಕೆ ಏನಾದ್ರೂ ಹೊತ್ಕೊಳ್ಬೇಕಾ ಅಥವಾ ಹಿಂಗೆ ಪ್ರಾರ್ಥನೆ ಮಾಡ್ಕೊಂಡು ಹೋದ್ರೆ ಸಾಕಾಗ? ಜಸ್ಟ್ ಬರೀ ಪ್ರಾರ್ಥನೆಯಿಂದ ಕಡಿಮೆ ಆಗಿದೆ ಈಗ. ಇನ್ನು ಕೆಲವರು ಶಕ್ತಿ ಇದ್ದವರು ಹವನ ಎಲ್ಲ ಹೇಳ್ತಾರೆ. ಮತ್ತೆ ನಾನೇ ತುಂಬಾ ಸೀರಿಯಸ್ ಇದ್ರೆ 1000 ಜಪ ಅಥವಾ 108 ಜಪ ಮಾಡಿ ಪ್ರಾರ್ಥನೆ ಮಾಡಿ ತೀರ್ಥ ಪ್ರಸಾದ ಕೊಡ್ತೇನೆ, ತರ್ಪಣ ಮಾಡಿ ತೀರ್ಥ. ಅದರಲ್ಲೂ ತುಂಬಾ ಜನರಿಗೆ ಅನುಕೂಲ ಆಗಿದೆ. ಬರೀ ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಏನು ಹರಕೆ ಹೊಡ್ಬೇಕಂತೇನಿಲ್ಲ, ಬರೀ ಪ್ರಾರ್ಥನೆ ಮಾಡ್ತಿದ್ದೆ. ಮತ್ತೆ ನಾವು ವಿಶೇಷವಾಗಿ ಜನ್ಮ ನಕ್ಷತ್ರ ಪೂಜೆ ಅಂತ ಮಾಡ್ತೇವೆ. ಅವ್ರ ಜನ್ಮ ನಕ್ಷತ್ರ ಉದಾಹರಣೆಗೆ ಇದು ಪುನರ್ವಸು ನಕ್ಷತ್ರ ಅಂತ ಇದ್ರೆ ಪುನರ್ವಸು ನಕ್ಷತ್ರ ದಿವಸನೇ ಅವರ ಪರ್ಟಿಕ್ಯುಲರ್ ಪೂಜೆ ಮಾಡ್ತೇವೆ. ಆಶ್ಲೇಷ ಇದ್ರೆ ಆಶ್ಲೇಷ ನಕ್ಷತ್ರ ದಿವಸ ಆ ಜನ್ಮ ನಕ್ಷತ್ರ ಪೂಜೆ ಎಲ್ಲದಕ್ಕೂ ವಿಶೇಷ, ಹವನಕ್ಕಿರ್ಲಿ ಪೂಜೆಗಿರ್ಲಿ ಎಲ್ಲದೂ. ಅದರಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣ, ಪುರುಷ ಸೂಕ್ತ ಅಭಿಷೇಕ, ಧನ್ವಂತರಿ ಅಷ್ಟೋತ್ರ ಬರ್ತದೆ. ಬರೀ ಒಂದು ಒಳ್ಳೆ ರೀತಿಯಿಂದ ಪೂಜೆ ಮಾಡಿ ಪ್ರಾರ್ಥನೆ ಮಾಡಿ ಕೊಡೋದು. ಅದರಿಂದ ತುಂಬಾ ಜನರಿಗೆ ಅನುಕೂಲ ಆಗಿದೆ. ಔಷಧಿಗಳು ಇಲ್ಲಿ ಸಾಧಾರಣ ಇಲ್ಲಿಗ ಆಕ್ಚುಲಿ ಒಂದು 180 ಔಷಧಿಗಳು ಇಲ್ಲ ಸುತ್ತಮುತ್ತಲೇ ಇದೆ. ಆಯುರ್ವೇದಿಕ್ ಔಷಧಿಗಳು, ಔಷಧಿ ಸಸ್ಯಗಳು. ಇದು ನಾವು ಮಾಡಿದ್ದಲ್ಲ, ಪೂರ್ವ ಕಾಲದಿಂದ ಇದ್ದಂಥದ್ದು ಎಲ್ಲ ಹಿತ್ತಲ ಗಿಡ ಮದ್ದಲ್ಲ ಅಂತಾರಲ್ಲ, ನಾವು ಅದನ್ನ ಜಾಸ್ತಿ ಉಪಯೋಗಿಸೋದಿಲ್ಲ. ಬಿಟ್ರೆ ಈಗ ತುಂಬಾ ಜನರಿಗೆ ಗೊತ್ತಾಗಿದೆ ಅದರದ್ದು ಏನು ಪವರ್ ಅಂತ. ಇಲ್ಲಿ ಬಂದು ಪ್ರಾರ್ಥನೆ ಮಾಡ್ಕೊಂಡು ಯಾರೇ ಒಂದು ಆಯುರ್ವೇದಿಕ್ ಔಷಧಿ ತಗೊಂಡು ಧನ್ವಂತರಲ್ಲಿ ಪ್ರಾರ್ಥನೆ ಮಾಡಿ ಪ್ರಸಾದ ತಗೊಳ್ತಾರೆ. ಮತ್ತೆ ಯಾವುದೇ ಡಾಕ್ಟರ್ಸ್ ಇದ್ರೂ ಅವರ ಇದನ್ನ ಪ್ರಾರ್ಥನೆ ಮಾಡಿ ಪ್ರತಿ ವರ್ಷನೂ ತುಂಬಾ ಜನ ಡಾಕ್ಟರ್ಸ್ ಬರ್ತಾರೆ. ಮತ್ತೆ ವರ್ಷ ಗೌರವ ಸಮರ್ಪಣೆ ಎಲ್ಲ ಇದೆ ಅವರಿಗೆ, ಆಯುರ್ವೇದ ಡಾಕ್ಟರ್ಸ್ಗೆ. ಮತ್ತೆ ಯಾವುದೇ ಆಯುರ್ವೇದ ಮಾಡುವ ಸ್ಟೂಡೆಂಟ್ಸ್ ಎಲ್ಲ ಇಲ್ಲಿ ಬಂದು ಪ್ರಾರ್ಥನೆ ಮಾಡ್ಕೊಂಡು ಮುಂದೆ ಹೋಗ್ತಾರೆ. ತುಂಬಾ ಜನರಿಗೆ ಸೀಟ್ ಎಲ್ಲ ಸಿಕ್ಕಿದೆ, ತುಂಬಾ ಅನುಕೂಲ ಆಗಿದೆ. ಇದು 6ನೇ ಶತಮಾನದ್ದು. ಬಲಗೈಯಲ್ಲಿ ಅಮೃತ ಕಲಶ ಇದೆ, ಕೈಯಲ್ಲಿ ಬಲಗೈಯಲ್ಲಿ ಅಮೃತ ಕಲಶ ಇದೆ. ಮತ್ತೆ ಚಕ್ರ ಎಲ್ಲ ವಿಷ್ಣುವಿಗೆ ಹೀಗೆ ಪ್ರಯೋಗ ಇದೆ. ಮೂರ್ತಿ ಗಂಟುಕೊಂಡು ಚಕ್ರ ಇರುತ್ತೆ. ಇದು ಚಕ್ರ ನೇರ ಪ್ರಯೋಗ, ಇದು ಪರಿಹರಿಸುವ ಚಕ್ರ ಅಂತಾರೆ. ಧನು ಅಂತ ಹರಿ ಅಂದ್ರೆ ಧನ್ವಂತರಿ ಅಂತ ಆಗ್ಲಿಕ್ಕೆ ಪರಿಹರಿಸುವ ಚಕ್ರ. ಮತ್ತೆ ಸುತ್ತಲೂ ಅಗ್ನಿ ಇದೆ, ಹೂವು ಸಿಕ್ಕಿದ್ವಲ್ಲ ಅದಕ್ಕೆ 32 ಅಗ್ನಿ ಇದೆ. ಅದು ಅಗ್ನಿ ಚಕ್ರ ಅಂತೇವೆ ನಾವು ಧನ್ವಂತರಿ. ಪ್ರೌಢ ದಾವಾಗ್ನಿ ನೀಲಂ ಅಂತ ಬರ್ತದೆ ಧನ್ವಂತರಿ ಶ್ಲೋಕದಲ್ಲಿ. ಶಂಕಂ ಚಕ್ರಂ ಜಲೂಕಾಂ ದದಮೃತ ಘಟಂ ಚಾಪಿ ದೌರ್ಭಿಶ್ಚತುರ್ಭಿಃ ಸೂಕ್ಷ್ಮ ಸಚ್ಚಾಂತಿರ್ದ್ಯಾಂ ಶುಕ ಪರಿವಲಸತ್ ಮೌಲಿಮಂ ಭೋಜನೇತ್ರಂ ಕಾಲಾಂ ಬೋಧೋಜ್ವಲಾಂ ಕಟಿತಟ ವಿಲಸಚ್ಚಾರುಪೀತಾಂ ಮುಂದೆ ಧನ್ವಂತರಿಂ ತಂ ನಿಖಿಲ ಗದವನ ಪ್ರೌಢ ದಾವಾಗ್ನಿ ನೀಲಂ ಅಂತ. ಅಗ್ನಿ ನೀಲ ಹೊಂದಿರುವಂಥದ್ದು ಈಗ ಎಲ್ಲಿಯೂ ಸಿಕ್ಕಿಲ್ಲ ಇನ್ನುವರೆಗೆ. ಇನ್ನು ಗೊತ್ತಿಲ್ಲ, ನಮ್ಗೆ ಗೊತ್ತಿದ್ದ ಪ್ರಕಾರ, ಎಲ್ಲರೂ ಹುಡುಕಿದ ಪ್ರಕಾರ ಎಲ್ಲೂ ಇಲ್ಲ ಅಗ್ನಿ ನೀಲ ಇರುವಂಥದ್ದು. ಸಾಮಾನ್ಯ ಧನ್ವಂತರಿ ಇದೆ, ಶಂಖ ಚಕ್ರ ಚಲೂಕ ಎಲ್ಲ ಇದೆ, ಅಮೃತ ಘಟ ಎಲ್ಲ ಇದೆ. ಆದರೆ ಅಗ್ನಿ ಚಕ್ರ ವಿತ್ ಆಗಿರೋದು ಎಲ್ಲೂ ಇಲ್ಲ. ವಿಶೇಷ ವಿಶೇಷ.
ಅದು ಏನ ನಮ್ಮ ಗುರುವಾರ ಜೊತೆ ಒಳ್ಳೆ ರೀತಿಯಿಂದ ಎಲ್ಲ ಭಕ್ತಿಗೆ ನಡೆಸ್ಕೊಡ್ತಾ ಇದ್ದೆ ನಾನು. ನಾವು ಶಂಕರ್ ಭಟ್ ಅಂತ ನನ್ನ ಹೆಸರು. ಇಲ್ಲೇ ಮೊದಲೇ ನಮ್ಮ ತಂದೆಯವರು ಪೂರ್ವಜರು ನಾವೇ ಪೂಜೆ ಮಾಡ್ಕೊಂಡು ನಿಮ್ದು ಎಷ್ಟನೇ ತಲೆಮಾರು? ನಮ್ಮದು 3ನೇ ತಲೆಮಾರು. ಅಲ್ಲಿ 3ನೇ ತಲೆಮಾರು ದೇವಿ ದೇವಿ ಮನೆ 3ನೇ ತಲೆಮಾರು. ನಾನು ಚಿಕ್ಕವನಿರೋಕೆ ಅಂದರೆ ಪೂಜೆ 9ನೇ ವರ್ಷದಿಂದ ಪೂಜೆನೇ ಸ್ಟಾರ್ಟ್ ಮಾಡಿದ್ವಿ. ಇವಿಷ್ಟು ದೇವಸ್ಥಾನದ ಬಗೆಗಿನ ವಿಶೇಷ ಮಾಹಿತಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಶುಭ ದಿನ.